ನಟ ವಿಜಯ್ ರಾಘವೇಂದ್ರ ಎರಡನೇ ಮದುವೆ ಆಗ್ತಾರಾ? ಕನ್ನಡದ ನಟ ವಿಜಯ್ ರಾಘವೇಂದ್ರ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ರಿಪ್ಪನ್ ಸ್ವಾಮಿ ಬಳಿಕ ರಾಘು ನಟನೆಯ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ಈ ತಿಂಗಳ ಅಂತ್ಯಕ್ಕೆ ತೆರೆಗೆ ಬರಲಿದೆ. ಇದೆಲ್ಲದರ ನಡುವೆ ವಿಜಯ್ ರಾಘವೇಂದ್ರ ಎರಡನೇ ಮದುವೆ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಕಳೆದ ವರ್ಷ ವಿಜಯ್ ರಾಘವೇಂದ್ರ ಪತಿ ಸ್ಪಂದನ ಹೃದಯಾಘಾತದಿಂದ ನಿಧನರಾಗಿದ್ರು. ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ದ ಸಮಯದಲ್ಲಿ ಅಲ್ಲೇ ಕೊನೆಯುಸಿರೆಳೆದಿದ್ರು. ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ರು, ಪ್ರಯೋಜನವಾಗಿರಲಿಲ್ಲ. ಪತ್ನಿ ಅಗಲಿಕೆಯ ನೋವಿನಲ್ಲೇ ವಿಜಯ್ ಕಾಲ ಕಳೀತಾ ಇದ್ದಾರೆ. ಎರಡನೇ ಮದುವೆ ಮಾತೇ ಇಲ್ಲ ಅಂತ ಇದ್ದಾರೆ. ಆದರೆ ಪೋಷಕರು ಈ ಬಗ್ಗೆ ಮಾತನಾಡುವ ಪ್ರಯತ್ನ ಮಾಡಿರೋದು ಇದೆ. ವಿಜಯ್ ರಾಘವೇಂದ್ರಗೆ ಎರಡನೇ ಮದುವೆ ಆಗುವಂತೆ ನಾನು, ಅವರ ಮಾವ ಶಿವರಾಮ್ ಹಾಗೂ ಅವರ ಪತ್ನಿ ಕೂಡ ಹೇಳಿದ್ದೇವೆ. ಆದರೆ ಅವನು ಒಪ್ತಾ ಇಲ್ಲ ಅಂತ ಚಿನ್ನೇಗೌಡರು ಹೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ರಾಘ ಮುರಳಿ ಈ ರೀತಿಯ ಮಕ್ಕಳನ್ನ ಪಡೆದ ನಾನೇ ಧನ್ಯ. ಇಂತಹ ಮಕ್ಕಳನ್ನ ಪಡೆದ ಹೆಮ್ಮೆ ನನಗಿದೆ. ಆದರೆ ಎಲ್ಲದರ ನಡುವೆ ಕೆಟ್ಟ ಕನಸಿನಂತೆ ವಿಜಯ್ ರಾಘವೇಂದ್ರ ಪತ್ನಿ ಅಲ್ಪ ಕಾಲದಲ್ಲೇ ಹೋಗ್ಬಿಟ್ರು. ಆ ಬಳಿಕ ಕೂಡ ಮನ ಒಲಿಸಲು ಎಷ್ಟೋ ಪ್ರಯತ್ನ ಮಾಡಿದೆ. ಒಪ್ತಾ ಇಲ್ಲ. ಅವನ ಮಗ PUC ಓದ್ತಾ ಇದ್ದಾನೆ ಅಂತ ಚಿನ್ನೇಗೌಡರು ಹೇಳಿದ್ದಾರೆ. ಮಾತು ಮುಂದುವರಿಸಿರುವ ಚಿನ್ನೇಗೌಡರು, ಈಗಲೂ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ವಿಜಯ್ ಇದ್ದಾನೆ. ಹಗಲಿರುಳು ಕೆಲಸ ಮಾಡ್ತಾನೆ. ಏನೇ ಇದ್ರೂ ಹೆತ್ತ ಕರುಳು. ನೋಡಿದಾಗ ಯಾಕಿಂಗಾಗೋಯ್ತು, ಅವನ ಪತ್ನಿ ತೀರು ಹೋದ್ಲು, ಮುಂದೆ ಹೆಂಗೆ ಅನಿಸುತ್ತೆ. ರಾಘು ಮಾವ ಶಿವರಾಮ್ ಅತ್ತೆ ಕೂಡ ಎಷ್ಟೋ ಹೇಳ್ತಾರೆ, ಇನ್ನೊಂದು ಮದುವೆ ಮಾಡ್ಕೋ ಅಂತ. ಆದರೆ ಅವನು ಮಾತ್ರ ಆ ಜಾಗಕ್ಕೆ ತುಂಬಲು ಸಾಧ್ಯ ಇಲ್ಲ ಅಂತಾನೆ. ಎರಡನೇ ಮದುವೆ ಬೇಡ ಅಂತ ಒಬ್ಬುಂಟಿಯಾಗಿದ್ದಾನೆ ಅಂತ ವಿವರಿಸಿದ್ದಾರೆ. ನಮ್ಮ ಮನೆಗೂ ಬರ್ತಾನೆ, ಊಟ ಮಾಡ್ತಾನೆ. ಯಾಕೋ ಮಗ್ನೆ, ಇನ್ನಿಷ್ಟು ದಿನ ಈ ರೀತಿ ಇರ್ತೀಯ ಅಂತ ಇದ್ದಂತೆ ಅಪ್ಪಾಜಿ ಏನೋ ಪೀಠಿಕೆ ಹಾಕ್ತಾರೆ ಅಂತ ಎದ್ದೋಗ್ಬಿಡ್ತಾನೆ. ಇವತ್ತಿಗೂ ಅದೇ ನಯ ವಿನಯ ಇದೆ. ಮುಂದೆ ಭಗವಂತ ಶ್ರೀನಿವಾಸ ಇಚ್ಛೆ ಹೇಗಿದೆಯೋ ಗೊತ್ತಿಲ್ಲ ಅಂತ ಹಿರಿಯ ನಿರ್ಮಾಪಕ ಚಿನ್ನೇಗೌಡರು ವಿವರಿಸಿದ್ದಾರೆ. ವಿಜಯ್ ರಾಘವೇಂದ್ರ ಹುಟ್ಟಿದ್ದೇ ಆಕಸ್ಮಿಕ. ಎಲ್ಲೂ ಈ ವಿಚಾರ ಮಾತನಾಡಿಲ್ಲ. ಅವನು ತಾಯಿ ಹೊಟ್ಟೆಯಲ್ಲಿ ಇದ್ದಾಗ 8ನೇ ತಿಂಗಳು. ಒಮ್ಮೆ ಔಷಧಿ ಕೊಡಬೇಕಿತ್ತು. ಅದನ್ನ ತರಲು ಬೈಕ್ನಲ್ಲಿ ಹೋಗ್ತಾ ಇದ್ವು. ಆಗ ಒಂದು ಕುದುರೆ ಅಡ್ಡಡ್ಡ ನುಗ್ತಾ ಇತ್ತು. ಬಳಿಕ ಹೇಗೋ ಔಷಧಿ ತಂದು ಕೊಟ್ವು. ಅಬೋರ್ಷನ್ ಆಗ್ಬಿಡ್ಬೇಕಿತ್ತು. ಪುಣ್ಯಕ್ಕೆ ಏನೂ ಆಗ್ಲಿಲ್ಲ. ಅಲ್ಲಿಂದ 1 ತಿಂಗಳ ಬಳಿಕ ರಾಘು ಹುಟ್ಟಿತ್ತು. ನಮ್ಮ ತಂಗಿ ಮಂತ್ರಾಲಯ ರಾಯರಿಗೆ ಹರಕೆ ಹೊತ್ತಿದ್ಲು. ಗಂಡು ಮಗು ಹುಟ್ಟಿದ್ರೆ ರಾಘವೇಂದ್ರ ಅಂತ ಹೆಸರಿಡ್ತೇವೆ ಅಂತ. ರೋಹಿಣಿ ನಕ್ಷತ್ರದಂತೆ V ಅಕ್ಷರದಲ್ಲಿ ಹೆಸರಿಡಬೇಕಿತ್ತು. ಹಾಗಾಗಿ ವಿಜಯ ರಾಘವೇಂದ್ರ ಅಂತ ನಾಮಕರಣ ಮಾಡಿದ್ವು ಅಂತ ಚಿನ್ನೇಗೌಡರು ನೆನಪಿಸ್ಕೊಂಡಿದ್ದಾರೆ. ಚಲಿಸುವ ಮೋಡಗಳು ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಮೊದಲಿಗೆ ಕ್ಯಾಮ್ರಾ ಎದುರಿಸಿದ್ರು. ಬಳಿಕ ಬಾಲನಟನಾಗಿ ಕೆಲ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಚಿನ್ನಾರಿ ಮುತ್ತ ಚಿತ್ರದ ನಟನೆಗಾಗಿ ರಾಜ್ಯ ಪ್ರಶಸ್ತಿ, ಕೊಟ್ರೇಶಿ ಕನಸು ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ನಿನಗಾಗಿ ಚಿತ್ರದ ಮೂಲಕ ಹೀರೋ ಆಗಿ ಪರಿಚಿತರಾಗಿದ್ರು.